ಆಂಕರ್ ಆಗೋ ಒಂದು ದಾರಿ ಸಿಕ್ತು ನಿಮ್ಗೆ? ಯಾವ ತರ, ಯಾರು ಸಪೋರ್ಟ್ ಮಾಡಿದ್ರು? ನಾನು ಹೇಳಿದೆ ನನ್ನ ಮಣ್ಣನಿಗೆ ಆ ಟೈಮಲ್ಲಿ ಒಂಥರ ಏನಾಗ್ಬಿಟ್ಟಿತ್ತು ಅಂದ್ರೆ ಏನಾದ್ರೂ ಮಾಡಿ ಕೆಲ್ಸಕ್ಕೆ ಹೋಗ್ಲೇಬೇಕು ಅನ್ನೋದಿತ್ತು. ಯಾಕಂದ್ರೆ ಮದ್ವೆ ಆದ್ಮೇಲೆ ನಾವು ಅಮ್ಮನ ಮನೇಲಿ ಇದ್ದಾಗ ಎಲ್ಲ ಕೆಲ್ಸ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಕೆಲಸ, ಹೂ ಕಟ್ತಾ ಇರ್ತಾರೆ, ಇಲ್ಲ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಅದಾದ್ಮೇಲೆ ನಾವು ಓದ್ತಾ ಇದ್ವಿ, ಆಮೇಲೆ ನಮ್ಮ ಅಣ್ಣಂದು ಜಾಬು, ನಾವು ಆ ಥರ ಇದ್ದಿದ್ದು. ಮದ್ವೆ ಆದ್ಮೇಲೆ ನನಗೆ ಒಂದು ಸ್ವಲ್ಪ ಫುಲ್ ಇರುತ್ತಲ್ಲ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ, ಇದೇನಪ್ಪ ಇದು, ನಾವು ಅಷ್ಟು ಎಲ್ಲ ಕೆಲಸ ಮಾಡೋರು ಅಂಥವ್ರ ಜೊತೆ ಇದ್ದು ಇದೇನೋ ಸ್ವಲ್ಪ ಉಲ್ಟಾ ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ನನಗೆ ಆವಾಗಲೇ ನಾನು ಕೆಲಸ ಮಾಡಲೇಬೇಕು, ಏನಾದರೂ ಮಾಡಲೇಬೇಕು. ಯಾಕಂದರೆ ನಮ್ಮ ಮಕ್ಕಳು ನೋಡಿ ಕಲಿತಾರಲ್ವ, ಮನೇಲೇ ಕೂರೋದು ಅದೆಲ್ಲ ಸರಿ ಹೋಗಲ್ಲ, ಅಟ್ಲೀಸ್ಟ್ ನನ್ನನ್ನು ನೋಡಾದರೂ ಕಲಿಬೇಕಲ್ಲ ಅಂದ್ಬಿಟ್ಟು ನಾನು ಆ ಹಂತದಲ್ಲಿ ನಿಜ ಹೇಳಬೇಕು ಅಂದರೆ ನೀವು ಏನಾದರೂ ಅಂದ್ಕೊಳ್ಳಿ, ಕೆಲಸ ಇದು ಆ್ಯಂಕರಿಂಗು ನಾನು ಹೇಳಿದ್ದೆ, ಬಟ್ ಅದು ಸಿಗಬೇಕಲ್ಲ ಅಲ್ಲಿ ತನಕ. ನಾನು ಯಾವುದೋ ಒಂದು ಹಾಸ್ಪಿಟಲಲ್ಲಿ ಒಂದು ತುಂಬ ಸಣ್ಣ ಕೆಲಸಕ್ಕೇನೆ ಡಿ ತಗ್ಸಕ್ಕೆ ಹೋಗ್ಬಿಟ್ಟಿದ್ದೆ. ಇಲ್ಲ ದುಡಿಲೇಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತ. ಯಾಕಂದರೆ ಆ ಒಂದು ಸಿಚುವೇಶನ್ ನಾನು ಅಷ್ಟು ಡಿಸ್ಟರ್ಬ್ ಮಾಡಿತ್ತು, ಬಾಣ್ತಿ ಇದ್ದೆ ನಾನು ಅವಾಗ. ನನಗೆ ಮನೇಲಿ ಕೂರೋದು ಅದನ್ನೆಲ್ಲ ನೋಡಿ ಬೇಜಾರಾಗೋಗಿತ್ತು. ಸೊ ಹಾಗಾಗಿ ಅಲ್ಲಾದರೂ ಮಾಡ್ರಂತ ಡಿ ತಗ್ಸಕ್ಕೆ ಹೋಗಿದ್ದೀನಿ ಕಣೋ ಅಂತ ನಾನು ನಮ್ಮ ಅಣ್ಣಂಗೆ ಹೇಳಿದೆ. ನಮ್ಮ ಅಣ್ಣಂಗೆ ಇದಾಯಿತು, ಅವನು ಆಲ್ರೆಡಿ ಕೆಲಸದಲ್ಲಿದ್ದ. ನೀನು ಏನು ಅಂದ್ಕೊಂಡಿದ್ಯಾ, ನೀನು ಅಷ್ಟು ಚೆನ್ನಾಗಿ ಓದ್ತೀಯ, ಸ್ವಲ್ಪ ಪೇಷನ್ಸ್ ಇರಲಿ, ಹೌದು ನಿನ್ನ ಕಂಡೀಷನ್ ನನಗೆ ಅರ್ಥ ಆಗುತ್ತೆ, ಬಟ್ ವೇಟ್ ಮಾಡು, ನೀನೇನೋ ಆ್ಯಂಕರಿಂಗು ನ್ಯೂಸ್ದು ಎಲ್ಲ ಹೇಳ್ತಾ ಇದ್ದಲ್ಲ, ಅದನ್ನೇ ಟ್ರೈ ಮಾಡು, ಬೇಡ ನೀನು ತುಂಬ ಆತರ ಪಡ್ತಾ ಇದೀಯಾ, ತುಂಬ ಯೋಚನೆ ಮಾಡಬೇಡ ಅಂತ ಅಂದ. ಹೌದಾ ಅಂದ್ಬಿಟ್ಟು ನಾನು ಹಿಂದೆ ಹೆಜ್ಜೆ ಇಟ್ಟು ಕಾಯ್ತಾ ಇದ್ದೆ, ಯಾವುದಾದ್ರೂ ಕಾಂಟ್ಯಾಕ್ಟ್ ಸಿಗುತ್ತಾ. ಪ್ರತಿಯೊಬ್ಬರು ಬಂದವರು ಹೇಳ್ತಾ ಇದ್ದೆ ಹಿಂಗೆ ನಾನು ಮಾಡಬೇಕು, ನನಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಕೊಡಿ ಅಂತ. ಆಗ ರವಿ ಅಣ್ಣ, ಶಿವಣ್ಣ ಅವ್ರ PA ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರಿಗೆ ಹೇಳಿದೆ ನನಗೆ ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರಿಂದ ಕಾಂಟ್ಯಾಕ್ಟ್ ಆಗಿ ನಾನು ಬಂದಿದ್ದು. ಪಬ್ಲಿಕ್ ಟಿವಿಗೆ ಹೋಗಿದ್ದೆ, ನನ್ನ ಮಗನೂ ಎತ್ಕೊಂಡು ಹೋಗಿದ್ದೆ. ಗೊತ್ತಲ್ವಾ, ಏನು ಮಾಡೋಕ್ಕಾಗಲ್ಲ ಆ ಟೈಮ್ನಲ್ಲಿ, ಮಕ್ಕಳು ಅನ್ನೋ ಕಾರಣಕ್ಕೆ ನಾವು ಇನ್ ಟೈಮ್ ಹೋಗೋಕ್ಕಾಗಲ್ಲ, ಅಥವಾ ರಜೆಗಳು ಏನೋ ಒಂದು ಆಗುತ್ತೆ, ನಾವು ಕೆಲಸದ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಂಪ್ನಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಲ ಆಗಲಿಲ್ಲ. ಅದಾದಮೇಲೆ ಜನಶ್ರೀಗೆ ಹೋದೆ. ಆ ಟೈಮಲ್ಲಿ ನನಗೇನು ಸ್ಕ್ರೀನ್ ಟೆಸ್ಟ್ ಏನೂ ಮಾಡಲಿಲ್ಲ, ರೆಸ್ಯೂಮ್ ಅಷ್ಟೇ ಕೊಟ್ಟು ಬಂದಿದ್ದೆ. ಅದಾದಮೇಲೆ ಉದಯ ನ್ಯೂಸ್ಗೆ ಹೋಗಿದ್ದು. ಅಲ್ಲಿ ಈಗ ನ್ಯೂಸ್ ಫಸ್ಟಲ್ಲಿದ್ದಾರೆ ಹರೀಶ್ ಕಾಕೋಡ್ ಅಂತ. ಅವ್ರು ಅವಾಗ ಸಿನಿಮಾ ಬ್ಯೂರೋ ಹೆಡ್ ಆಗಿದ್ರು ಉದಯ ನ್ಯೂಸಲ್ಲಿದ್ದಾಗ. ಈಗ ನ್ಯೂಸ್ ಫಸ್ಟಲ್ಲಿ ಪೊಲಿಟಿಕಲ್ ಬ್ಯೂರೋದಲ್ಲಿದ್ದಾರೆ. ಅವರು ನನಗೆ ಕರೆಸಿ, ಆಮೇಲೆ ಜಯಶ್ರೀ ಮ್ಯಾಮ್ ನನಗೆ ಪೇಪರ್ ಓದಿಸಿದ್ರು. ಅವತ್ತು ಕಸಬ್ಬಿಗೆ ಗಲ್ ಶಿಕ್ಷೆ ಆಗಿತ್ತು. ನಾನು ತುಂಬಾ ನೋಡದೆ ಇದ್ದೋಳು, ಅವತ್ತು ಸ್ವಲ್ಪ ನೋಡ್ಕೊಂಡು ಹೋಗೋಣ ಕೇಳ್ಬೋದು ಅಂತ ಕೇಳಿದ ತಕ್ಷಣ ಫುಲ್ ಆನ್ಸರ್ ಮಾಡ್ಬಿಟ್ಟೆ. ಕಸಬ್ಬಿಗೆ ಗಲ್ಲು ಶಿಕ್ಷೆ ಆಗಿದೆ ಅದೆಲ್ಲ. ಪರವಾಗಿಲ್ಲ, ಅಪ್ಡೇಟ್ಗಳು ಅಷ್ಟು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ, ಪೇಪರ್ ಓದೋದು, ನ್ಯೂಸ್ ನೋಡೋದು ಅಂತ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಅವತ್ತು ಮಾತ್ರ ಅಪ್ಡೇಟ್ ಆಗಿ ಹೋಗಿದ್ರಿ. ಓಕೆ, ಸೂಪರ್. ಅದಾದ್ಮೇಲೆ ಓಕೆ, ಕಾನ್ಫಿಡೆಂಟ್ ಆಗಿದ್ದಾಳೆ, ಚೆನ್ನಾಗಿ ಓದ್ತಾಳೆ. ನಮ್ ಕನ್ನಡ ಎಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಚೆನ್ನಾಗಿತ್ತು. ನಮ್ಗೆ ಓದಿದ ಸ್ಕೂಲು, ನಮ್ ಸಕಲೇಶ್ಪುರದಲ್ಲಿ ಬಹಳ ಚೆನ್ನಾಗಿ ಸುರೇಶ್ ಸರ್ ಅಂತ ಇದ್ರು ನಮ್ಮ ಕನ್ನಡ ಮಾಸ್ಟ್ರು, ಅವ್ರಿರಬಹುದು. ಅಥವಾ ನಂಗೆ ಸಿಸ್ಟರ್ ಪೌಲಿನ್ ಅಂತ ಇದ್ರು, ನನ್ಗೆ ತುಂಬಾ ಫೇವ್ರೇಟ್ ಟೀಚರ್. ಅವ್ರುಗಳೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ಕನ್ನಡ ಯಾವ ರೀತಿ ಮಾತಾಡಬೇಕು, ಎಷ್ಟು ಶುದ್ಧವಾಗಿ ಮಾತಾಡಬೇಕು, ಅದನ್ನೆಲ್ಲ ಅವಾಗಲೇ ತಿದ್ದಿದ್ರು. ಹಾಗಾಗಿ ಕನ್ನಡ ನನಗೆ ತುಂಬ ಸ್ಪಷ್ಟತೆ, ಅದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡ್ರು. ಇನ್ನೇನು ಕರೆಂಟ್ ಅಫೇರ್ಸ್ ಅದಾದ್ಮೇಲಿಂದ ನಾವು ತಿಳ್ಕೊಬೇಕಾಗಿತ್ತು ಎಲ್ಲ, ಅದನ್ನು ಡೈಲಿ ಅಪ್ಡೇಟು ಆಮೇಲೆ ಶುರು ಮಾಡಿದ್ದು. ಆಮೇಲೆ ಚಾನೆಲ್ಸು, ಆಮೇಲೆ 3-4 ಪೇಪರ್ಸು, ಎಲ್ಲ ಚಾನೆಲ್ಸ್, ಅದನ್ನೆಲ್ಲ ಆಮೇಲಿಂದ ನಾನು ಶುರು ಮಾಡಿದೆ. ಒಂದು ಸಿಕ್ತು ಅಂತ ಅಂದಮೇಲೆ ಅದಕ್ಕೆ ನಾವು ಬೆಸ್ಟ್ ಕೊಡಲೇಬೇಕಾಗತ್ತಲ್ವ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಫಸ್ಟ್ ಜನಶ್ರೀ ಪಬ್ಲಿಕ್ ಟಿವಿಗೆ ಹೋಗ್ತೀರಾ, ಆಮೇಲೆ ಜನಶ್ರೀ ಆಗುತ್ತೆ, ಅದಾದ್ಮೇಲೆ ಉದಯ ನ್ಯೂಸ್ ಅಲ್ಲಿ 1 year ಇದ್ದೆ. ಉದಯ ನ್ಯೂಸ್ ಅಲ್ಲಿ ಇರುವಾಗ ನಾನು ಜಯಶ್ರೀ ಮೇಡಮ್ನ ಇವತ್ತಿಗೂ ನೆನೆಸ್ಕೋಬೇಕು. ಯಾಕಂದ್ರೆ ಒಂದ್ 2-3 ತಿಂಗಳು ಹೋಗ್ತಾ ಇದ್ದೆ. ಗ್ರಂಥ ಚಿಕ್ಕವನಲ್ವಾ, 1 ವರ್ಷ ಕಂಪ್ಲೀಟ್ ಆಗಿತ್ತು ಅವನಿಗಷ್ಟೇ. ಇನ್ನ ಗೊತ್ತಲ್ಲ, ಮಗು ಹುಷಾರಿಲ್ಲ ಅಥವಾ ಮನೇಲಿ ಏನೋ ಸಮಸ್ಯೆ ಅಂತ ಮತ್ 1 ತಿಂಗಳು ಹೋಗ್ತಾ ಇರ್ಲಿಲ್ಲ. ಇನ್ನೇನು ಇವ್ರು ಕೆಲಸ ಬಿಟ್ರು ಅನ್ನೋ ಅಷ್ಟರಲ್ಲಿ ಮತ್ತೆ ಹೋಗ್ತಾ ಇದ್ದೆ. ಮತ್ತೆ ಜಾಯಿನ್ ಆದ್ರು ಅಂತ. ಆಮೇಲೆ 1-3 ತಿಂಗಳು ಬಿಟ್ಟು ಮತ್ತೆ 1-2 ತಿಂಗಳು ಹೋಗ್ತಾ ಇರಲಿಲ್ಲ. ಏನೋ ಹಿಂಗೆ ಕಿರಿಕಿರಿ ಆಗ್ತಾ ಇತ್ತು. ಬಟ್ ಆ ಟೈಮ್ನಲ್ಲಿ ನಾನು ತುಂಬಾ ಸಹಿಸ್ಕೊಂಡು, ಅವ್ರು ನಮ್ಮ ಮನೆ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಅವರು ಒಬ್ಬ ಹೌಸ್ ವೈಫ್ ಆಗಿ ಈ ಕೆಲಸನೂ ಮಾಡ್ತಾರೆ. ಸೊ ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ. ಹಾಗಾಗಿ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಬಹುಶಃ ಆ ಒಂದು ಎನ್ಕರೇಜ್ಮೆಂಟ್ ಇರಲಿಲ್ಲ ಅಂತಿದ್ರೆ ನಾನು ಇಲ್ಲಿ ತನಕ ಬರೋಕೆ ಆಗ್ತಿರ್ಲಿಲ್ಲ. ನಾನು ಅವ್ರನ್ನ ತುಂಬ ನೆನೆಸ್ಕೋತೀನಿ. ಅಲ್ಲಿ 1 year ಆಗುತ್ತೆ. ಒಂದು ಸ್ವಲ್ಪ ಇರುತ್ತಲ್ಲ ಸ್ಟಾರ್ಟಿಂಗು, ಹೆಂಗೆ ಓದ್ತೀವೋ ಏನೋ ಅಂತ, ಅದಕ್ಕೆ ಬೇಕಾಗಿದ್ದು ಪ್ರಿಪ್ರೇಷನ್ ಮನೇಲಿ ಮಾಡ್ಕೋತಾ ಇದ್ದೆ. ಮಗ ಚಿಕ್ಕವನಿದ್ರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಪೇಪರ್ ಓದೋದು, ರೂಮಲ್ಲಿ ಕೂತ್ಕೊಂಡು ಹೆಂಗೆ ಓದಬೇಕು. ಅವಾಗ ನಮಗೊಂದು ವಾಯ್ಸ್ ಓವರ್ ಕೊಡೋದು, ಆ ಪಾಸ್ ಯಾವಾಗ ಕೊಡಬೇಕು, ಆ ಏರಿಳಿತ, ಅದೇ ನಮಗೆ ಭಯ ಇರುತ್ತೆ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಶ್ರೀಧರ್ ಸರ್ ನಮಗೆ ಹೇಳ್ಕೊಡ್ತಾ ಇದ್ರು.
ಸಮೀವುಲ್ಲಾ ಸರ್ ಪ್ರತಿಯೊಬ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಅಲ್ಲಿ 1 ಇಯರ್ ಮುಗಿಸಿ ಅದಾದ್ಮೇಲೆ ನನಗೆ TV9 ಅಲ್ಲಿ ಅವಕಾಶ ಸಿಗುತ್ತೆ. TV9 ಗೊತ್ತಲ್ಲ, ಅದು ನಂಬರ್ 1 ಚಾನೆಲ್. ಅವಾಗ ನಾನು 12 ಗಂಟೆ ನ್ಯೂಸ್, ಮಧ್ಯರಾತ್ರಿ 12 ಗಂಟೆ ನ್ಯೂಸ್ ರಾತ್ರಿ 12 ಗಂಟೆಗೆ. ಓಕೆ, ಸೂಪರ್. ಆವಾಗ ನನಗೆ ಎಷ್ಟು ಶಾಕ್ ಅಂದ್ರೆ, ರಾತ್ರಿ 12 ಗಂಟೆ ನ್ಯೂಸ್ ನೋಡಿನೂ ನನಗೆ ಎಲ್ಲೆಲ್ಲಿಂದನೂ ಮೆಸೇಜ್ ಬರ್ತಾ ಇತ್ತು. ಅಲ್ಲಿ ಅಮೆರಿಕ ಅಂತ, ಕ್ಯಾಲಿಫೋರ್ನಿಯಾ. ಹೌದು, TV9 ಅಂದ್ರೇನೆ ಹಾಗಲ್ವಾ. ಅಂದ್ರೆ ಹೊಸಬ್ರಿಗೆ ಸ್ವಲ್ಪ ಟ್ರೈನ್ ಅಪ್ ಆಗ್ಲಿ, ಸ್ವಲ್ಪ ಭಯ ಮತ್ತೆ ನರ್ವಸ್ ಎಲ್ಲ ಹೋಗ್ಲಿ ಅಂತ ಹೇಳಿ 12 ಗಂಟೆ ನ್ಯೂಸ್ ಕೊಡ್ತಾ ಇದ್ರು. 12 ಗಂಟೆದು ಓದಿದೀನಿ, 1 ಗಂಟೆದು ಓದಿದೀನಿ, ಕೆಲವು ಸಲ 2 ಗಂಟೆನೂ ಲೈವ್ ಮಾಡಿದೀನಿ. ಓಕೆ. ಅದಾದ್ಮೇಲೆ 6 o'clock ಹಾಕ್ತಾರೆ. ನಾವ್ ಒಂದ್ ವೇಳೆ ಅಲ್ಲಿ ಚೆನ್ನಾಗಿ 12 ರಿಂದ 6 ಜಾನ್ವಿ ಡೇಗ್ ಬಂದ್ಲು ಅಂತ ನಾನು ಏನ್ ಇಷ್ಟೊಂದಿದ್ದ ಡೇಗ್ ಬರೋದು ಅಂತೆಲ್ಲ, ಯಾಕಂದ್ರೆ ನಮ್ಗೆ ಅದೇನು ಗೊತ್ತಿರ್ಲಿಲ್ವಲ್ಲ. ಬಟ್ ನನಗೆ ಆ ನೈಟ್ ಶಿಫ್ಟ್ ಅಲ್ಲಿ ಇದ್ದೆ TV9 ಅಲ್ಲಿ 3 months. ಮನೆಗೆ ಬಂದ್ರೆ ಅಷ್ಟೊತ್ತಿಗಾಗ್ಲೇ ಮಗಂಗೆ 2 ವರ್ಷ ಕಂಪ್ಲೀಟ್ ಆಗಿತ್ತು. ಆದ್ರೆ ಗೊತ್ತಲ್ಲ, ಗುಡು ಓಡೋಗ್ತಿರ್ತಾರೆ, ಅವರಿಂದ ನಾವು ಓಡೋಗ್ಬೇಕು. ಅವ್ನ್ ಮಲಗ್ದಾಗ ಅಷ್ಟೇ ನಾನು ಮಲ್ಕೋತಿದ್ದೆ. ಇಲ್ಲ ಅದಾದ್ಮೇಲೆ ನನ್ನ ವಾಷಿಂಗ್ ಮಿಷಿನ್ ಇರ್ಲಿಲ್ಲ ನನ್ನ ಹತ್ರ. ಅವಾಗ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡ್ಗೆ ಮಾಡೋದು, ಏನೋ ಫುಲ್ ಜೋಶು, ಏನೋ ಮಾಡ್ಬಿಡೋಣ ಅಂತ ಎಲ್ಲ ಹೇಳೋರೆ, ಮಲ್ಕೋ ಅಂತ. ಇಲ್ಲ, ಕೆಲಸ ಇದೆಯಲ್ಲ, ನನಗೆ ಅನಿವಾರ್ಯವಾಗಿ ಕೆಲಸ ಮಾಡ್ಲೇಬೇಕಾಗಿತ್ತು. ಇಲ್ಲಾಂದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಬಿಡು ಇದನ್ನ ಆಗ್ಲಿಲ್ಲ ಅಂತಂದ್ರೆ ಮಗು ದೊಡ್ಡದಾದ್ಮೇಲೆ ಹೋಗು ಆ ಥರದ್ದು ಆಗೇ ಆಗುತ್ತಲ್ಲ ಯಾರದೇ ಮನೆಯಲ್ಲಾಗ್ಲಿ. ಆ ಒಂದು ಹಗ್ಗ ಜಗ್ಗಾಟಗಳ ಮಧ್ಯೆ ಎಲ್ಲನೂ ನಿವಾರಿಸ್ಕೊಂಡು ಬಂದಿದ್ದಕ್ಕೆ, ಅದನ್ನ ಉಳಿಸ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ತನಕ ಆಯ್ತು. ಆಮೇಲೆ ನನಗೆ ಆಗ್ಲೇ ಇಲ್ಲ ನೈಟ್ ಶಿಫ್ಟ್ಸ್. ತುಂಬಾನೇ ನಿದ್ದೆಗೆಟ್ಟು ಇನ್ನೇನೋ ನಮ್ಮ ಮನೆಯಲ್ಲೆಲ್ಲ ಬಂದ್ರು, ಪಂಚಾಯಿತಿ ಶುರು ಆಯ್ತು. ಇಲ್ಲ, ಮಗುನು ಆರೋಗ್ಯ ಹಾಳಾಗುತ್ತೆ, ನಿಂದು ಆರೋಗ್ಯ ಹಾಳಾಗುತ್ತೆ, ನಿದ್ಗೆಟ್ಟವನ್ ಬುದ್ಗೆಟ್ಟವನು ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ನಿದ್ಗೆಟ್ಟಿಯೋ ಬುದ್ಗೆಟ್ಟಿಯೋ ಅಂತಾರೆ. ಹಂಗೆ ಅವ್ರು ಹೇಳಿದ್ದಕ್ಕೆ ನನಗೆ ಇನ್ನೇನ್ ಮಾಡೋದು, ಇಲ್ಲಿ ನೈಟ್ ಶಿಫ್ಟು ಅಂತ ಅಂದ್ರೆ ಮನೆಯಲ್ಲಿ ನಿದ್ದೆ ಇಲ್ಲ, ಮಗುಗೂ ಪ್ರಾಬ್ಲಮ್ ಆಗುತ್ತೆ, ಅಥವಾ ನೀನು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಿನ್ನ ಹೆಲ್ತ್ ನೋಡಿ ಹೆಂಗಾಗಿದೆ ನಿದ್ದೆ ಇಲ್ಲದೆ ಅಂತ ತುಂಬಾ ಇದು ಮಾಡಿದ್ರು.